ಕೃಷ್ಣಾಪುರ ಮಠ ಮಂಗಳೂರಿನ ಸುರತ್ಕಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಧ್ವಾಚಾರ್ಯರ ಅಷ್ಟಮಠಗಳಲ್ಲಿ ಈ ಮಠನೂ ಒಂದು. ಶಾಲಾ ದಿನಗಳಲ್ಲೇ ಈ ಒಂದು ಮಠದ ಬಗ್ಗೆ ಓದಿರ್ತೀರ. ಉಳಿದ 7 ಮಠಗಳು ಉಡುಪಿ ಶ್ರೀಕೃಷ್ಣ ಮಠದ ಸಮೀಪ ಕಾಣಸಿಗುತ್ತದೆ. ಹಾಗೆ ಮಠದ ವಿಶೇಷತೆ ಏನೆಂದರೆ ಪ್ರಕೃತಿಯ ಮಡಿಲಿನಲ್ಲಿ ಮರದ ಸಹಾಯದಿಂದ ಅಂಚಿನ ಹೊದಿಕೆಯನ್ನು ಹೊತ್ತು ನಿಂತಿರುವ ಭವ್ಯವಾದ ಮಠ. ಇಲ್ಲಿ ಮುಖ್ಯ ಪ್ರಾಣ ಹನುಮಾನ್ ದೇವರು ಹಾಗೆ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣನ ಮೂರ್ತಿ ನೋಡಸಿಗುತ್ತದೆ. ಉಳಿದ 7 ಮಠಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಭೂಮಿಯನ್ನು ಹೊಂದಿರುವ ಮಠವಾಗಿತ್ತು. ಆದರೆ ಆಗಿನ ಕಾಲದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸರವರು ಉಳಿದವನೇ ಭೂಮಿಯ ಒಡೆಯನೆಂಬ ಕಾನೂನು ಜಾರಿಗೆ ನಂತರ ಅದೆಷ್ಟೋ ಭೂಮಿಯನ್ನು ಕಳೆದುಕೊಂಡಿತ್ತು. ಹಾಗೆ ಮಧ್ವಾಚಾರ್ಯರ ಆಸೆಯಂತೆ ಈಗಲೂ ಕೂಡ ಈ ಮಠಗಳಲ್ಲಿ ಪೂಜೆ ನಡೆಯುತ್ತದೆ. ಆದರೆ ಬೇಸರದ ಸಂಗತಿ ಏನೆಂದರೆ ಪ್ರತಿಷ್ಠಿತ 100ರಲ್ಲಿ 50 ಜನರಿಗೆ ಮಾತ್ರ ಈ ಒಂದು ಮಠದ ಬಗ್ಗೆ ತಿಳಿದಿದೆ. ಮನಸ್ಸಿಗೆ ಬೇಜಾರಾದಾಗ ಹಾಗೆ ನೆಮ್ಮದಿಯ ಸ್ಥಳ ಬೇಕೆಂದರೆ ಒಮ್ಮೆ ಈ ಮಠಕ್ಕೆ ಭೇಟಿ ನೀಡಿ ಪ್ರಕೃತಿಯ ಸೊಬಗನ್ನು ಆನಂದಿಸುತ್ತಾ ಹಾಗೆ ನಿಮ್ಮ ಬೇಡಿಕೆಯನ್ನು ಶ್ರೀಕೃಷ್ಣನ ಹತ್ರ ಕೇಳಿಕೊಳ್ತಾ ಹಾಗೆ ಇನ್ನೆಚ್ಚು ಈ ಥರದ ವಿಡಿಯೋನ ಮಾಡಬೇಕೆಂಬ ಒಂದು ಆಸಕ್ತಿ ನನ್ನಲ್ಲಿದೆ. ನಿಮ್ಮ ಬೆಂಬಲ ಸಿಗುತ್ತೆ ಎನ್ನುವ ಒಂದು ಭರವಸೆ ಕೂಡ ನನ್ನಲ್ಲಿದೆ. ಧನ್ಯವಾದಗಳು.